ಸೊ ನನಗನ್ಸುತ್ತೆ ಕಲಿಯುಗ ಮುಗಕ್ ಬಂತೆ ಅಂತೇಳಿ. ಯಾಕಂದ್ರೆ ನೀವೇನಾದ್ರೂ ಈ ವಿಡಿಯೋನ ನೋಡಿದ್ಮೇಲೆ ನಿಮ್ಗೆ ರಿಯಲೈಸ್ ಆಗುತ್ತೆ ಹುಡುಗರು ಕೂಡ ಸೇಫ್ ಆಗಿಲ್ವಲ್ಲ ಗುರು ಅಂತೇಳಿ. ಒಂದ್ ಟೈಮ್ ಇತ್ತು ಹುಡುಗಿಯರು ಸೇಫ್ ಆಗಿಲ್ಲ ಅಂತೇಳಿ ನಾವು ಎಷ್ಟೋ ಕೇಸ್ಗಳನ್ನ ಕೇಳಿದ್ವಿ. ಆದ್ರೆ ಇವಾಗ ಹುಡುಗರೇ ಸೇಫ್ ಆಗಿಲ್ಲ ಅಂತೇಳಿ ಎಷ್ಟೋ ಕೇಸ್ಗಳನ್ನ ಕೇಳ್ತಿದ್ವಿ. ಸೊ ಈ ಕೇಸ್ ಕೂಡ ಅದೇ ತರನೇ ಒಂದು 15 ವರ್ಷದ ಹುಡುಗರು ಕೂಡ ತಮ್ಮ ಸ್ವಂತ ಚಿಕ್ಕಮ್ಮನೆ ಈ ರೀತಿ ನಡ್ಕೊಂತಾರೆ ಅಂತೇಳಿ ಆ ಹುಡುಗ ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲ್ಲ, ಮತ್ತೆ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲ್ಲ. ಸೊ ಹಾಗಾದ್ರೆ ಆ 15 ವರ್ಷದ ಹುಡುಗನೊಂದಿಗೆ ಅವರ ಸ್ವಂತ ಚಿಕ್ಕಮ್ಮನೆ ಯಾಕೆ ಈ ರೀತಿ ನಡ್ಕೊಂಡ್ರು, ಇದಕ್ಕೆಲ್ಲ ಕಾರಣ ಏನು ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಕತೆ ಸ್ಟಾರ್ಟ್ ಆಗುತ್ತೆ ಉತ್ತರಾಖಂಡ್ ಉದ್ರಿಮ್ ನಗರನಲ್ಲಿ. ಒಂದು ಹುಡುಗನ ಅಪ್ಪ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ತನ್ನ ಸ್ವಂತ ಮಗನೊಂದಿಗೆ ಅವರ ಚಿಕ್ಕಮ್ಮ ಯಾವ ರೀತಿ ನಡ್ಕೊಂಡ್ಳು ಅಂತೇಳಿ. ಈ ಕತೆ ಸ್ಟಾರ್ಟ್ ಆಗುತ್ತೆ 2024ರಲ್ಲಿ. ಒಂದು 18 ವರ್ಷದ ಹುಡುಗಿಯ ಜೊತೆ ಅವಳಿಗಿಂತ ವಯಸ್ಸಿನಲ್ಲಿ 15 ವರ್ಷ ದೊಡ್ಡ ಇರುವಂತ ಒಂದು ವ್ಯಕ್ತಿ ಜೊತೆ ಮದುವೆ ಆಗುತ್ತೆ. ಇವರಿಬ್ಬರ ಮದುವೆ ತುಂಬಾನೇ ಅದ್ದೂರಿಯಾಗಾಯ್ತು. ಯಾಕಂದ್ರೆ ಆ ವ್ಯಕ್ತಿ ತುಂಬಾನೇ ಶ್ರೀಮಂತವಾಗಿದ್ದ. ಆದ್ರೆ ಮದುವೆ ಆದ ಕೆಲವೇ ತಿಂಗಳುಗಳಲ್ಲಿ ಆ ವ್ಯಕ್ತಿ ತುಂಬಾನೇ ಆರೋಗ್ಯದಲ್ಲಿ ಸ್ಥಿತಿಯನ್ನ ಕಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದ. ಆ ವ್ಯಕ್ತಿ ಆರೋಗ್ಯದಲ್ಲಿ ತುಂಬಾನೇ ಏರುಪೇರು ಆಗ್ತಿತ್ತು. ಆದ್ರೆ ಅವರಿಬ್ಬರು ಲಗ್ನ ಆದ 6 ತಿಂಗಳಿಗೆ ಆ ವ್ಯಕ್ತಿ ಆರೋಗ್ಯ ಸ್ಥಿತಿಯಿಂದ ಸತ್ತೋಗ್ತಾನೆ. ಆದ್ರೂ ಆ ವ್ಯಕ್ತಿಗೆ ನನ್ನ ಆರೋಗ್ಯದಲ್ಲಿ ಯಾಕೆ ಏರುಪೇರು ಆಗ್ತಿದೆ ಅಂತೇಳಿ ಗೊತ್ತಾಗ್ಲಿಕ್ಕೆ 3 ತಿಂಗಳು ಟೈಮ್ ತೋತು. 3 ತಿಂಗಳು ಟೈಮ್ ಆದ್ಮೇಲೆ ಗೊತ್ತಾಗುತ್ತೆ ತನ್ನ ಹೆಂಡತಿಗೆ ಒಂದು ಕೆಟ್ಟ ಕಾಯಿಲೆ ಇದೆ. ಅದೇ ಕಾಯಿಲೆ ಇವನಿಗೆ ಹರಡ್ಕೊಂಡಿದೆ ಅಂತ ಇವನಿಗೆ 3 ತಿಂಗಳಾದ್ಮೇಲೆ ಗೊತ್ತಾಗುತ್ತೆ. ಆದಷ್ಟು ಜಲ್ದಿ ಎಲ್ಲ ಹಾಸ್ಪಿಟಲ್ ಹೋಗಿ ಬರ್ತಾನೆ. ಬಟ್ ಅಷ್ಟರಲ್ಲಿ ಆ ಕಾಯಿಲೆ ಇವನ ಜೀವನ ತಗೊಳುತ್ತೆ. ಇವನ ಹೆಂಡತಿಯು ಕೂಡ ಅವಳಿಗೆ ಕಾಯಿಲೆ ಇರೋದು ಗೊತ್ತಿರುತ್ತೆ. ಆದ್ರೆ ಯಾವತ್ತೂ ಕೂಡ ಇವನ ಹತ್ರ ಹೇಳ್ಕೊಂಡಿರಲ್ಲ. ಈಕೆ ಗಂಡ ಅಂತೂ ಈಕಿನ ಸಣ್ಣ ವಯಸ್ಸಿನಲ್ಲಿ ಬಿಟ್ಟು ಸತ್ತೋದು. ಆದ್ರೆ ಈಕಿನೊಳಗಿರುವಂತ ಕಾಮ, ಈಕಿನೊಳಗಿರುವಂತ ಹಸು ಮುಂದೆ ಏನು ಮಾಡುತ್ತೆ ಅಂತೇಳಿ ನೀವೇನಾದ್ರೂ ಕೇಳಿಸ್ಕೊಂಡ್ರೆ ಸಣ್ಣ ವಯಸ್ಸಿನಲ್ಲೇ ಗಂಡ ಕೂಡ ಬಿಟ್ಟೋದ. ಅದ್ರಲ್ಲಿ ಈಕಿ ಕಾಯಿಲೆ ಇರೋದು ಕೂಡ ಎಲ್ಲರಿಗೂ ಗೊತ್ತಾಯ್ತು. ಈಕಿನ ತಂಟೆ ಕೂಡ ಯಾವ ಹುಡುಗ ಕೂಡ ಬರ್ತಿದ್ಲ. ಇವಾಗ ಈಕಿಗೆ ವಿಧಿಯ ಪಟ್ಟ ಸ್ವೀಕರಿಸೋ ಟೈಮ್ ಬರುತ್ತೆ. ಆದ್ರೆ ಈಕಿ ವಿಧಿಯ ಪಟ್ಟ ಸ್ವೀಕರಿಸೋಕೆ ಮನ್ನಾ ಮಾಡ್ತಾಳೆ. ಈಕೆ ಇರೋದು ಒಂದು ಚಿಕ್ಕ ಹಳ್ಳಿಯಲ್ಲಿ. ಈಕಿನ ಫ್ಯಾಮಿಲಿ ಈಕಿ ಮತ್ತೆ ಈಕಿನ ಗಂಡ ಬಿಟ್ಟು ಬೇರೆ ಯಾರು ಇರ್ತಿದ್ಲ. ಆದ್ರೆ ಈಕಿನ ಗಂಡ ಕೂಡ ಇವಾಗ ಸತ್ತೋದ. ಆದ್ರೆ ಇವರ ಫುಲ್ ಫ್ಯಾಮಿಲಿ ಎಲ್ಲ ಉತ್ತರ ಪ್ರದೇಶ ಉಧಮ್ ನಗರ್ ನಲ್ಲಿ ಇರ್ತಿದ್ರು. ಅವಾಗ ಈ ಹಳ್ಳಿಗೆ ಬಂದು ಹೋಗ್ತಾ ಇರ್ತಿದ್ರು. ಈ ಹುಡುಗಿಯ ಗಂಡ ಸತ್ತಾದ್ಮೇಲೆ 3 ತಿಂಗಳ ಮೇಲೆ ಆ ಉತ್ತರ ಪ್ರದೇಶದಲ್ಲಿ ಇರುವಂತ ಫ್ಯಾಮಿಲಿ ಈ ಹುಡುಗಿಗೆ ಮಾತಾಡ್ಸಕ್ ಅಂತೇಳಿ ಬರ್ತಾರೆ. ಅವಾಗ್ಲೇನೆ ಈ ಹುಡುಗಿಗೆ ಪರಿಚಯ ಆಗುತ್ತೆ ಆ 15 ವರ್ಷದ ಹುಡುಗ. ಒಂದಿನ ಆ ಹುಡುಗನ ತಂದೆ ತಾಯಿ ಮತ್ತೆ ಅವ್ರ ಅಜ್ಜಿ ಊರು ಸುತ್ತಾಡಕ್ ಅಂತೇಳಿ ಆ ಹುಡುಗನ ಮನೇಲಿ ಒಬ್ಬನೇ ಬಿಟ್ಟು ಹೋಗ್ತಾರೆ. ಇವಾಗ ಮನೇಲಿ ಆ ಗಂಡ ಸತ್ತಿರುವಂತ ಅವರ ಚಿಕ್ಕಮ್ಮ ಮತ್ತೆ ಈ 15 ವರ್ಷದ ಹುಡುಗ. ಆ ಗಂಡ ಸತ್ತು ವಿಧಿವೆ ಆಗಿರುವಂತ ಹುಡುಗಿ ಇದೇ ಸರಿಯಾದ ಟೈಮ್ ಅಂತೇಳಿ ಫಸ್ಟ್ ಒಂದು ಮೇನ್ ಗೇಟ್ ನ ಬಂದ್ ಮಾಡ್ತಾಳೆ. ಆಮೇಲೆ ಮೆಲ್ಲನೆ ಫುಟ್ಬಾಲ್ ಆಡ್ತಿರುವಂತ ಆ ಹುಡುಗನ ಹತ್ರ ಬರ್ತಾಳೆ. ಮತ್ತೆ ಆ ಹುಡುಗನಿಗೆ ಮನೆ ಒಳಗಡೆ ಬರೋಕೆ ಕರಿತಾಳೆ. ಆ ಹುಡುಗ ಮೆಲ್ಲನೆ ಫುಟ್ಬಾಲ್ ಆಡ್ಕೊಂತ ಮನೆ ಒಳಗೆ ಹೋಗ್ತಾನೆ. ಇದೇ ಸರಿಯಾದ ಸಮಯ ಎಂದುಕೊಂಡು ಆ ಹುಡುಗನಿಗೆ ಅಲ್ಲಿ ಇಲ್ಲಿ ಟಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೇ ಅಲ್ಲ ಆಕಿನ ಕಾಮ ಇನ್ನೂ ಕೂಡ ಹೆಚ್ಚಿಗೆ ಸ್ಟಾರ್ಟ್ ಆಗುತ್ತೆ. ಅವಾಗ್ಲೇನೆ ಆಕಿ ಆ ಹುಡುಗನ ಎತ್ತುಕೊಂಡು ತನ್ನ ಬೆಡ್ರೂಮ್ ಕಡೆಗೆ ಹೊತ್ಕೊಂಡು ಹೋಗ್ತಾಳೆ. ಆ ಹುಡುಗನ ಬೆಡ್ ಮೇಲೆ ಕೂರಿಸಿ ತನ್ನ ರೂಮ್ ನ ಲಾಕ್ ಮಾಡ್ಕೊಂತಾಳೆ. ಅವಾಗ್ಲೇನೆ ಆ ಹುಡುಗನ ಬೆಡ್ ಮೇಲೆ ದಬ್ಬಿ ಆ ಕಡೆ ಈ ಕಡೆ ಮುಟ್ಟೋಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಹುಡುಗ ಆ ಕಡೆಯಿಂದ ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳ್ತಾನೆ. ಅವಾಗ್ಲೇನೆ ಈಕೆ ಹೇಳ್ತಾಳೆ, ನೀನೇನಾದ್ರೂ ಈ ವಿಷಯ ಬಗ್ಗೆ ಹೊರಗಡೆ ಯಾರಿಗಾದ್ರೂ ಹೇಳಿದ್ರೆ ನೀನೇ ನನಗೆ ಬಲವಂತವಾಗಿ ಈ ರೀತಿ ಮಾಡಿ ಅಂತೇಳಿ ನಾನು ಸುಳ್ಳು ಹೇಳ್ತೀನಿ ಅಂತ ಆ ಹುಡುಗಿಗೆ ಅಂಜಿಸ್ತಾಳೆ. ಅಷ್ಟೇ ಅಲ್ಲ ನಾನು ಹುಡುಗಿ ಇದೀನಿ, ನೀನೇ ಜಬರ್ದಸ್ತಿಯಾಗಿ ಈ ರೀತಿ ಮಾಡಿ ಅಂತೇಳಿ ನಾನು ಎಲ್ಲರಿಗೂ ಹೇಳಿದ್ರು ಕೂಡ ಎಲ್ಲರೂ ನಂಬ್ತಾರೆ. ಅವಾಗ್ಲೇನೆ ನಿನ್ ಮೇಲೆ ಬರುತ್ತೆ ಅಂತೇಳಿ ಆ ಹುಡುಗನಿಗೆ ಫುಲ್ ಎದುರಿಸ್ತಾಳೆ. ಇದೆಲ್ಲ ಕೇಳಿಸ್ಕೊಂಡು ಹುಡುಗ ಏನು ಮಾಡೋಕ್ಕಾಗಲ್ಲ. ಅದ್ರ ಮೇಲೆ ಅವ್ರ ಚಿಕ್ಕಮ್ಮ ಮೊದಲನೇ ಬಾರಿಗೆ ಆ ಹುಡುಗನ್ ಕೂಡ ಕೆಟ್ಟದಾಗಿ ತಪ್ಪನ ಮಾಡ್ಬಿಡ್ತಾರೆ. ಆದ್ರೆ ಈ ಹುಡುಗ ಇದ್ರೆಲ್ಲರ ಬಗ್ಗೆ ತುಂಬಾನೇ ಆಸಕ್ತಿ ಆಗಿರ್ತಾನೆ. ಅವ್ರ ಚಿಕ್ಕಮ್ಮ ಮಾಡಿರೋ ತಪ್ಪಿನ ಬಗ್ಗೆ ಇವನು ಯಾರ ಹತ್ರನು ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಚಿಕ್ಕಮ್ಮ ನೀನ್ ಯಾರ ಹತ್ರ ಹೇಳಿದ್ರೆ ನಿನ್ ಮೇಲೆ ಆಗ್ತೀನಿ ಅಂತೇಳಿ ಆ ಹುಡುಗನಿಗೆ ಅಂಜಿಸಿರ್ತಾರೆ. ಆ ಕಾರಣಕ್ಕೆ ಅವನಿಗೆ ಯಾರ ಹತ್ರನು ಹೇಳ್ಕೊಳಕ್ಕಾಗಲ್ಲ. ಅವ್ರ ಚಿಕ್ಕಮ್ಮ ಮಾಡಿರೋ ತಪ್ಪಿಗೆ ತನ್ನೊಳಗೆ ತಾನೇ ನುಂಗ್ಕೊಂತಾ ಇರ್ತಾನೆ. ಈ ಘಟನೆ ಆದ ಮರುದಿನನೇ ಆ ಹುಡುಗನ ಫ್ಯಾಮಿಲಿ ಎಲ್ಲ ಬಳ್ಳಿ ಉತ್ತರ ಪ್ರದೇಶಕ್ಕೆ ಬರ್ತಾರೆ. ಉತ್ತರ ಪ್ರದೇಶಕ್ಕೆ ಬಂದ್ಮೇಲೆ ಆ ಹುಡುಗ ಸ್ವಲ್ಪ ಶಾಂತನಾಗ್ತಾನೆ. ಮತ್ತೆ ಆ ಹುಡುಗನ ನಡವಳಿಕೆ ತುಂಬಾನೇ ಚೇಂಜ್ ಆಗುತ್ತೆ. ಅವ್ರ ಅಪ್ಪ ಅಮ್ಮನಿಗೂ ಕೂಡ ಡೌಟ್ ಬರುತ್ತೆ. ಡೈಲಿ ಸ್ಕೂಲ್ ಬಂದು ಆಟ ಆಡಕ್ ಹೋಗ್ತಿರೋ ಹುಡುಗ ಮನೇಲಿ ಎದ್ರಕೊಂಡು ಕೂಡ್ತಾ ಇರ್ತಾನೆ. ಇದ್ರ ಮೇಲೆ ಅವ್ರ ಅಪ್ಪ ಅಮ್ಮಗೆ ಡೌಟ್ ಬರುತ್ತೆ. ಇದೇ ರೀತಿ 2-3 ತಿಂಗಳು ಕಳೆದೋಗುತ್ತೆ. ಮತ್ತೆ ಆ ಹಳ್ಳಿಯಲ್ಲಿ ಇರುವಂತಹ ಈ ಹುಡುಗನ ಚಿಕ್ಕಮ್ಮ ಇವ್ರನ್ನ ನೋಡೋಕಂತೇಳಿ ಮತ್ತೆ ಉತ್ತರ ಪ್ರದೇಶಕ್ಕೆ ಬರ್ತಾರೆ. ಈ ಕಡೆ ಹುಡುಗ ಅವ್ರ ಚಿಕ್ಕಮ್ಮ ಇವನ್ನ ನೋಡೋಕ್ ಬಂದಿದ್ದಾಳೆ ಅಂತೇಳಿ ಗೊತ್ತಾದ ತಕ್ಷಣನೇ ತುಂಬಾನೇ ಭಯ ಪಟ್ಕೊಂತಾನೆ. ಅಷ್ಟೇ ಅಲ್ಲದೆ ಮನೇಲಿ ಊಟ ಕೂಡ ತಿನ್ನೋದಿಲ್ಲ, ಅಷ್ಟೊಂದು ಭಯ ಪಟ್ಕೊಂಡಿರ್ತಾನೆ. ಆ ಹುಡುಗ ಯಾವ್ದಕ್ಕೋಸ್ಕರ ಭಯ ಪಡ್ತಾ ಇರ್ತಾನೋ ಆ ದಿನ ಬಂದೇ ಬಿಡುತ್ತೆ. ಮನೇಲಿ ಎಲ್ಲರೂ ಶಾಪಿಂಗ್ ಅಂತೇಳಿ ಹೊರಗಡೆ ಹೋಗ್ತಾ ಇರ್ತಾರೆ. ಆದ್ರೆ ಆ ಹುಡುಗನ ಚಿಕ್ಕಮ್ಮ ನನಗೆ ಸ್ವಲ್ಪ ಆರಾಮಿಲ್ಲ ಅಂತೇಳಿ ಮನೇಲಿ ಉಳ್ಕೊಂತಾರೆ. ಇವಾಗ ಮನೇಲಿ ಆ ಹುಡುಗ ಮತ್ತೆ ಅವರ ಚಿಕ್ಕಮ್ಮ ಇಬ್ಬರೇ ಆಗ್ತಾರೆ. ಮತ್ತೆ ಹುಡುಗ ತುಂಬಾನೇ ಭಯ ಪಟ್ಕೊಂತಾನೆ. ಅದೇ ಭಯದಲ್ಲಿ ಹುಡುಗ ಸ್ಕೂಲ್ ಹೋಗ್ತಾನೆ. ಸ್ಕೂಲ್ ಅಲ್ಲಿ ಆಪ್ಡೇ ಇರೋದ್ರಿಂದ ಬೇಗ ಮನೆಗೆ ಬರ್ತಾನೆ. ಆ ಹುಡುಗ ಮನೆಗೆ ಬರ್ತಿದ್ದಂಗೆ ಅವ್ರ ಚಿಕ್ಕಮ್ಮ ಮೊದಲು ಹೋಗಿ ಮೇನ್ ಗೇಟ್ ನ ಲಾಕ್ ಮಾಡ್ತಾಳೆ. ಈ ಸಲ ಆ ಹುಡುಗನ ಎತ್ತಾಕೊಂಡು ಅವ್ರ ಅಪ್ಪ ಅಮ್ಮನ ರೂಮ್ ಗೆ ಹೋಯ್ತಾಳೆ. ಮತ್ತೆ ಅದೇ ರೀತಿ ಉಲ್ಟಾ ಸೀದಾ ತಪ್ಪುಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಸಲ ಆ ಹುಡುಗ ನಾನು ಜೋರಾಗಿ ಕಿರ್ಚಿಕೊಂಡ್ರೆ ನನ್ನ ಸಹಾಯಕ್ಕೆ ಯಾರಾದ್ರೂ ಬರ್ಬೋದು ಅಂತೇಳಿ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಷ್ಟರಲ್ಲಿ ಆಕೆ ಆ ಹುಡುಗನ ಬಾಯಿನ ಒತ್ತಾಗಿ ಮುಚ್ಚಿಬಿಟ್ಟು ಆ ಹುಡುಗನ ಮೇಲೆ ಕುಂತ್ಬಿಟ್ಟು ತಪ್ಪನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಹುಡುಗ ತನ್ನ ಪರ್ಸನಲ್ ಪಾರ್ಟ್ ಏನ್ ಆಗ್ತಿದೆ ಅಂತೇಳಿ ಎಷ್ಟೇ ಕೇಳ್ಕೊಂಡ್ರು ಬಿಡೋಲ್ಲ. ಈ ತಪ್ಪನ ಇನ್ನೊಂದ್ಸಲ ಆ ಹುಡುಗನ ಜೊತೆಗೆ ಮಾಡ್ಬಿಡ್ತಾಳೆ. ಅಷ್ಟೇ ಅಲ್ಲ ಆ ಹುಡುಗ ಎಷ್ಟೇ ಕೇಳ್ಕೊಂಡ್ರು ಆ ಹುಡುಗನಿಗೆ ಬೈದು ಒಡೆದು ಬಲವಂತವಾಗಿ ಈ ತಪ್ಪನ ಮಾಡ್ತಾಳೆ. ಮಾರನೇ ದಿನ ಆ ಹುಡುಗನ ಸ್ಕೂಲ್ಗೆ ರಜೆ ಇರುತ್ತೆ. ಆ ಹುಡುಗ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಮನೇಲಿ ಇರ್ತಾರೆ. ಆದ್ರೆ ಆಕಿಗೆ ಎಮೋಷನ್ಸ್ ಮತ್ತೆ ಕಾಮ ತಡಿಯೋಕ್ಕಾಗಲ್ಲ. ಇಡೀ ಫ್ಯಾಮಿಲಿ ಮನೇಲಿ ಇದೆ ಅಂತ ಗೊತ್ತಿದ್ರು ಕೂಡ ಆ ಹುಡುಗನ ಮತ್ತೊಮ್ಮೆ ಬೆಡ್ರೂಮ್ ಗೆ ಕರೀತಾಳೆ. ಮತ್ತೆ ಡೋರ್ ನ ಲಾಕ್ ಹಾಕೊಂತಾಳೆ. ಮತ್ತೆ ಆ ಹುಡುಗನ ಜೊತೆ ಉಲ್ಟಾ ಸೀದಾ ತಪ್ಪನ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಈ ಸಲ ಆ ಹುಡುಗನ ತಂದೆ ತಾಯಿಗೆ ಡೌಟ್ ಬರುತ್ತೆ. ಆ ಹುಡುಗನ ತಾಯಿ ಸೀದಾ ಆ ಹುಡುಗನ ರೂಮ್ ಹತ್ರ ಬರ್ತಾಳೆ. ಮತ್ತೆ ಡೋರ್ ಹತ್ರ ಕಿವಿಟ್ಟು ಕೇಳಿಸ್ಕೊತಾಳೆ. ಆ ಹುಡುಗನ
ಹುಡುಗನ್ ಚಿಕ್ಕಮ್ಮ ಆ ಹುಡುಗನ್ ಜೊತೆ ಏನೇನೆಲ್ಲ ಮಾತಾಡ್ತಾ ಇದ್ದಾಳೆ, ಯಾವ ರೀತಿ ಬೆದರಿಸಿ ಆ ಹುಡುಗನ್ ಜೊತೆ ಆ ತಪ್ಪನ ಮಾಡ್ತಾ ಇದ್ದಾಳೆ ಅಂತೇಳಿ ಅವರಮ್ಮ ಕ್ಲಿಯರ್ ಆಗಿ ಕೇಳಿಸ್ಕೊಂತಾಳೆ. ಮತ್ತೆ ಸೀದಾ ಕೆಳಗಡೆ ಬಂದ್ಬಿಟ್ಟು ತನ್ನ ಗಂಡನಿಗೆ ಹೇಳ್ತಾಳೆ, ನಮ್ಮ ಮಗುನ್ ಜೊತೆ ಅವ್ರ ಚಿಕ್ಕಮ್ಮ ಈ ರೀತಿ ಕೆಟ್ಟದಾಗಿ ನಡ್ಕೊಂತಿದ್ದಾಳೆ, ಅದಲ್ಲದೆ ಅವನಿಗೆ ಫೋರ್ಸ್ ಕೂಡ ಮಾಡ್ತಿದ್ದಾಳೆ ಅಂತೇಳಿ ಸೀದಾ ತನ್ನ ಗಂಡನಿಗೆ ಹೇಳ್ತಾಳೆ. ಆ ಹುಡುಗನ್ ಇಬ್ರು ಅಪ್ಪ ಅಮ್ಮ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಆದ್ರೆ ಆ ಹುಡುಗನ್ ತಂದೆ ತಾಯಿಗೆ ಕಂಪ್ಲೇಂಟ್ ಕೊಡುವಾಗ ಒಂದು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಆಕೆಗೆ ಮದುವೆ ಕೂಡ ಆಗಿದೆ, ಗಂಡ ಕೂಡ ಸತ್ತಿದ್ದಾನೆ. ಇವಾಗ ಹೇಗೆ ಮಾಡಿದ್ರು ಕೂಡ ಆ ಹುಡುಗನ ಮೇಲೆ ಕೇಸ್ ಬರುತ್ತೆ. ಅವಾಗಲೇ ಸೆಕ್ಷನ್ 204 ಪ್ರಕಾರ ಕಂಪ್ಲೇಂಟ್ ನ ಕೊಡ್ತಾರೆ. ಮತ್ತೆ ಬೇಗನೆ ಪೊಲೀಸ್ ಹೋಗಿ ಆಕೆಯನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಸೊ ಇವಾಗ ನೀವ್ ಹೇಳಿ, ಆ 18 ವರ್ಷದ ಹುಡುಗಿ ತನ್ನ ಗಂಡ ಸತ್ ಮೇಲೆ ಈ 15 ವರ್ಷದ ಹುಡುಗನ ಜೊತೆ ಈ ರೀತಿ ಮಾಡ್ಬೇಕಾಗಿತ್ತ ಮಾಡಬಾರ್ದಾಗಿತ್ತ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಥವಾ ನಿಮ್ಮೊಂದಿಗೆ ಈ ರೀತಿ ಏನಾದ್ರು ಘಟನೆ ಆದ್ರೆ ನೀವೇನ್ ಮಾಡ್ತಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರು ಹೋಗಿ ಒಂದ್ಸಲ ನನ್ನ ಚಾನಲ್ ಚೆಕ್ ಮಾಡ್ಕೊಂಡ್ ಬರ್ರಿ. ಇದೇ ರೀತಿ ವಿಡಿಯೋಸ್ ಗಳು ತುಂಬಿವೆ. ಯಾರ್ಯಾರ ಜೊತೆ ಎಲ್ಲ ಕ್ರೈಮ್ ಆಗಿದೆಯೋ, ಯಾರ್ಯಾರ ಜೊತೆ ಎಲ್ಲ ಈ ರೀತಿ ಒಂದು ಕೆಟ್ಟ ಘಟನೆಗಳಾಗಿದೆಯೋ ಅದ್ರ ವಿರುದ್ಧ ನಾನು ವಿಡಿಯೋಸ್ ಗಳನ್ನ ಮಾಡಿದ್ದೀನಿ. ಹೋಗಿ ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಂಡ್ ಬನ್ನಿ. ನಿಮ್ಗೂ ಕೂಡ ಗೊತ್ತಾಗ್ಲಿ ಯಾರ್ಯಾರ ಜೊತೆಗೆ ಏನೇನಾಗಿದೆ ಅಂತೇಳಿ ನಿಮ್ಗೂ ಕೂಡ ತಿಳಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.